ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಹಲವಾರು ಬಗೆಯಲ್ಲಿ ಹಲವಾರು ರೀತಿಯಲ್ಲಿ ಉಪ್ಪಿಟ್ಟನ್ನು ಮಾಡಿರ್ತೀರ. ಹಾಗೆ ಉಪ್ಪಿಟ್ಟನ್ನು ಬೆನ್ಸಿ ರವೆಯಲ್ಲಿ, ಮೀಡಿಯಮ್ ರವೆಯಲ್ಲಿ, ರಾಗಿನಲ್ಲಿ ಎಲ್ಲ ರೀತಿಯಲ್ಲೂ ಉಪ್ಪಿಟ್ಟನ್ನು ಮಾಡಿರ್ತೀರ. ಇವತ್ತಿನ ಈ ವಿಡಿಯೋದಲ್ಲಿ ಗೋಧಿ ನುಚ್ಚನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಉಪ್ಪಿಟ್ಟು ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಖಂಡಿತ ಈ ಒಂದು ಉಪ್ಪಿಟ್ಟನ್ನು ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ಒಂದು ಹೊಸ ರುಚಿ, ಹೊಸ ಆನಂದನೇ ಆಗುತ್ತೆ. ಹಾಗೆ ಬನ್ನಿ, ಈ ರೀತಿಯಾದಂಥ ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಯಾವ ರೀತಿಯಾಗಿ ತಯಾರು ಮಾಡೋದು ಅಂತ ಈಗ ನೋಡ್ಕೊಳ್ಳೋರಂತೆ. ಈಗಿಲ್ಲಿ ಗೋಧಿ ನುಚ್ಚಿನ ಉಪ್ಪಿಟ್ಟು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಬಿಸಿಯಾದಂಥ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಬಿಸಿ ಮಾಡ್ಕೋಬೇಕಾಗತ್ತೆ. ಬಿಸಿಯಾಗಿ ತುಪ್ಪ ಕರಗಿರ್ತಕ್ಕಂಥದ್ದು. ಈ ಸಮಯದಲ್ಲಿ ನೋಡಿ, 1 ಕಪ್ ಅಳತೆಯ ಗೋಧಿ ನುಚ್ಚನ್ನು ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಕೆಲವ್ರಿಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ, ಏಕೆಂದರೆ ರವೆಯಲ್ಲಿ ಮಾಡ್ತಕ್ಕಂಥ ಪದಾರ್ಥಗಳು ಕೆಲವ್ರಿಗೆ ಸೇರಲ್ಲ. ಅಂಥವರು ಈ ರೀತಿಯಾಗಿ ಗೋಧಿ ನುಚ್ಚಿಂದ ಉಪ್ಪಿಟ್ಟು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಅವರವರ ಇಚ್ಛಾನುಸಾರ. ಕೆಲವರಿಗೆ ಗೋಧಿ ನುಚ್ಚು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಒಳ್ಳೆ ರುಚಿಕರ, ಅಷ್ಟೇ ಆರೋಗ್ಯಕರವಾದಂಥ ರೆಸಿಪಿ ಅಂದರೆ ಖಂಡಿತ ತಪ್ಪಿಲ್ಲ ನೋಡಿ. ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು 5 ರಿಂದ 6 ನಿಮಿಷ ಚೆನ್ನಾಗಿ ಈ ಒಂದು ಗೋಧಿ ನುಚ್ಚನ್ನು ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಆಗಲೇ ಗೋಧಿನ ಚೆನ್ನಾಗಿ ಬೇಯಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು. ಹಾಗೆ ನೀವು ತಯಾರು ಮಾಡ್ತಕ್ಕಂಥ ಉಪ್ಪಿಟ್ಟಲ್ಲಿ ರುಚಿ ಬರ್ತಕ್ಕಂಥದ್ದು. ಈಗಿಲ್ಲಿ 5 ರಿಂದ 6 ನಿಮಿಷ ಗೋಧಿ ನುಚ್ಚನ್ನು ತುಪ್ಪದಲ್ಲಿ ಬಹಳ ಚೆನ್ನಾಗಿ ಹುರಿದಾಯಿತು. ಘಮ ಘಮ ಅಂತ ಒಳ್ಳೆ ಅರೋಮ ಬರ್ತಾ ಇರ್ತಕ್ಕಂಥದ್ದು. ಹಾಗೆ ಗೋಧಿ ನುಚ್ಚನ್ನು ತಿನ್ಬೋಣ ಅನಿಸುತ್ತೆ, ಅಷ್ಟು ಸೂಪರ್ ಆದಂಥ ಘಮ ಬರ್ತಾ ಇದೆ. ಈ ರೀತಿಯಾಗಿ ಗೋಧಿ ನುಚ್ಚನ್ನು ಹುರಿದಾದ ನಂತರ ಈಗ ಈ ಒಂದು ಗೋಧಿ ನುಚ್ಚಿನ ಉಪ್ಪಿಟ್ಟಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೋಬೇಕು. ಡಿಫ್ರೆಂಟಾಗಿರುತ್ತೆ ನೋಡಿ. ಈಗಿಲ್ಲಿ ಗೋಧಿ ನುಚ್ಚಿನ ಉಪ್ಪಿಟ್ಟಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಒಂದು ಕುಕ್ಕರ್ಗೆ ಹಾಕಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ, ಈಗಿಲ್ಲಿ ಸಾಸಿವೆ ಸಿಡಿದಾಯಿತು. ಸಾಸಿವೆ ಸಿಡಿದಾದ ನಂತರ ಚಿಟಿಕೆಯಷ್ಟು ಇಂಗನ್ನು ಹಾಕಿ, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಹಾಕಿ ಇದನ್ನೆಲ್ಲ ಒಂದು 30 ಸೆಕೆಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ 30 ಸೆಕೆಂಡು ಈ ಪದಾರ್ಥನೆಲ್ಲ ಬೆರೆಸಿ ಬಿಸಿ ಮಾಡಿದ ನಂತರ 10 ರಿಂದ 12 ಗೋಡಂಬಿನ ಹಾಕಿ ಒಂದು 30 ಸೆಕೆಂಡ್ಗಳ ಕಾಲ ಗೋಡಂಬಿನೂ ಸಹ ಫ್ರೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ಗೋಡಂಬಿನೂ ಸಹ ನೀಟಾಗಿ 30 ಸೆಕೆಂಡು ಫ್ರೈ ಮಾಡಾಯಿತು. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, 2 ಒಣಮೆಣಸಿನಕಾಯಿ, 4 ಹಸಿ ಮೆಣಸಿನಕಾಯಿನ ಮಧ್ಯಕ್ಕೆ ಸೀಳಿ ಹಾಕ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಮತ್ತೆ ಒಂದು 30 ಸೆಕೆಂಡು ಇದನ್ನೆಲ್ಲ ಬೆರೆಸಿ ಬಿಸಿ ಮಾಡ್ಕೋಬೇಕು. ಇನ್ನು ಈ ರೀತಿ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ 2 ರಿಂದ 3 ನಿಮಿಷ ಈರುಳ್ಳಿನೂ ಸಹ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗಿಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಾಯಿತು. ನೋಡ್ತಾ ಇದ್ದೀರಲ್ಲ, ಈ ಒಂದು ಅದಕ್ಕೆ ಈರುಳ್ಳಿನ 2 ರಿಂದ 3 ನಿಮಿಷ ಫ್ರೈ ಮಾಡಿದ ನಂತರ ಒಂದು ಟೊಮೊಟೊ ಹಣ್ಣನ್ನು ಹಾಕಿ ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೊಟೊ ಹಣ್ಣನ್ನು ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಹೀಗಿಲ್ಲಿ ಮಿಕ್ಕೆಲ್ಲ ಪದಾರ್ಥಗಳ ಜೊತೆ ಟೊಮೊಟೊ ಹಣ್ಣನ್ನು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ 4 ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು. ಈ ಸಮಯದಲ್ಲಿ ಬೇಕಿದ್ರೆ ತಾವು ಯಾವುದೇ ರೀತಿಯಾದಂಥ ತರಕಾರಿನ ಬಳಸಿ ಈ ಒಂದು ಉಪ್ಪಿಟ್ಟನ್ನ ತಯಾರು ಮಾಡ್ಕೋಬೋದು. ತಮ್ಮ ಇಚ್ಛಾನುಸಾರ ತರಕಾರಿಗಳನ್ನ ಬಳಸ್ಬೋದು. ಹಸಿ ಬಟಾಣಿನೂ ಹಾಕಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ರಿಂದ 2 ನಿಮಿಷಗಳ ಕಾಲ ಹಸಿ ಬಟಾಣಿನ ಫ್ರೈ ಮಾಡ್ಕೋಬೇಕು. ಜನರಲಿ ನಾವು ಉಪ್ಪಿಟ್ಟು ಮಾಡಬೇಕಾದ್ರೆ ರವೆನ ಹಾಕಿ ನೀರಲ್ಲಿ ಚೆನ್ನಾಗಿ ಬೇಯಿಸ್ತೀವಿ, ಓಪನ್ ಪ್ಯಾನಲ್ಲಿ ಅಥವಾ ಬಾಣಲಿನಲ್ಲಿ. ಬಟ್ ಇದು ಗೋಧಿ ನುಚ್ಚಿನ ಉಪ್ಪಿಟ್ಟಾಗಿರೋದ್ರಿಂದ ಈ ರೀತಿ ಕುಕ್ಕರಲ್ಲೇ ಒಗ್ಗರಣೆ ಕೊಟ್ಟು ತದನಂತರ ಉಪ್ಪಿಟ್ಟನ್ನು ಕುಕ್ಕರಲ್ಲೇ ತಯಾರು ಮಾಡ್ಕೊಳ್ಳೋದ್ರಿಂದ ಒಂದು 2 ವಿಸಲ್ಲು ಕೂಗಿಸ್ಕೋಬೇಕಾಗತ್ತೆ. ಅದರಿಂದ ತರಕಾರಿಗಳಾಗ್ಬೋದು, ಗೋಧಿ ನುಚ್ಚಾಗ್ಬೋದು, ಬಹಳ ಚೆನ್ನಾಗಿ ಬೆಂದು ಬಹಳ ಡಿಫ್ರೆಂಟ್ ಆದ ರುಚಿನಲ್ಲಿ ಉಪ್ಪಿಟ್ಟು ಸಿದ್ಧವಾಗುತ್ತೆ. ಈಗಿಲ್ಲಿ ಹಸಿ ಬಟಾಣಿನೂ ಸಹ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು. ನಾವು ಯಾವ ಒಂದು ಅಳತೆನಲ್ಲಿ ಅಂದರೆ ಕಪ್ಪಲ್ಲಿ ಗೋಧಿ ನುಚ್ಚು ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ 2 ಕಪ್ ಅಳತೆಯ ನೀರನ್ನು ಹಾಕ್ತಾ ಇರ್ತಕ್ಕಂಥದ್ದು. ಅಂದರೆ 1 ಅಳತೆಯ ಗೋಧಿ ನುಚ್ಚಿಗೆ 2 ಅಳತೆಯ ನೀರನ್ನು ಹಾಕಬೇಕಾಗತ್ತೆ. ಈ ರೀತಿ ನೀರನ್ನು ಹಾಕಿದ ನಂತರ ಮೊದಲೇ ತುಪ್ಪದಲ್ಲಿ ಚೆನ್ನಾಗಿ ಹುರಿದಂಥ ಗೋಧಿ ನುಚ್ಚನ್ನು ಕುಕ್ಕರ್ಗೆ ಹಾಕ್ಕೋಬೇಕು. ನೋಡಿ ವೀಕ್ಷಕರೇ, ಈಗಾಗಲೇ ಕುಕ್ಕರಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಭಾಳ ಚೆನ್ನಾಗಿ ಹೊಂದ್ಕೊಂಡು ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈ ಸಮಯದಲ್ಲಿ 1 ಟೀ ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕಿ
ಅದೇ ರೀತಿಯಾಗಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಕೆಲವ್ರಿಗಂತೂ ಉಪ್ಪಿಟ್ಟು ರೆಡಿ ಆಗೋದೇ ಬೇಡ, ಮೊದಲೇ ಜಡ್ಜ್ ಮಾಡ್ತಾರೆ ಯಾವ ರೀತಿಯಾದಂಥ ಪದಾರ್ಥಗಳು ಉಪಯೋಗಿಸಿದ್ದೀವಿ, ಕನ್ಸಿಸ್ಟೆನ್ಸಿ ಆಗ್ಬೋದು, ಬಣ್ಣ ಆಗ್ಬೋದು, ರುಚಿ ಆಗ್ಬೋದು, ಯಾವ ರೀತಿ ಇರುತ್ತೆ ಅಂತ ಖಂಡಿತ ಕೆಲವರು ಗೆಸ್ ಮಾಡ್ತಾ ಇರ್ತೀರ. ಖಂಡಿತ ನಿಮ್ಮ ಊಹೆ ತಪ್ಪಲ್ಲ. ತುಂಬ ಸೂಪರ್ ಆದಂಥ ರೆಸಿಪಿ ಇದು. ಈ ಸಮಯದಲ್ಲಿ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 2 ವಿಸಲ್ ಕೂಗಿಸ್ಕೊಂಡು ಸಾಕು. ಬಿಸಿ ಬಿಸಿ ಉಪ್ಪಿಟ್ಟು ಸೂಪರಾಗಿ ಸಿದ್ಧವಾಗಿಬಿಡುತ್ತೆ. ಹೀಗಿಲ್ಲಿ ಕುಕ್ಕರು 2 ವಿಸಲ್ ಬಂದಾಯಿತು. ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ. ತಣ್ಣಗಾದ ನಂತರ ನೋಡೋಣ ಯಾವ ರೀತಿಯಾಗಿ ಗೋಧಿ ನುಚ್ಚಿನ ಉಪ್ಪಿಟ್ಟು ಸಿದ್ಧವಾಗಿರುತ್ತೆ ಅಂತ. ಸ್ವಲ್ಪ ಹೊತ್ತಿನ ನಂತರ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಗೋಧಿ ನುಚ್ಚಿನ ಉಪ್ಪಿಟ್ಟು ಬಹಳ ಸೊಗಸಾಗಿ ಬಿಸಿ ಬಿಸಿಯಾಗಿ ಸಿದ್ಧವಾಗಿದೆ. ಬಿಸಿನಲ್ಲೇ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ. ಗೋಧಿ ನುಚ್ಚು ಸ್ವಲ್ಪ ದಪ್ಪ ಇತ್ತು, ಬೆಂದಾದ ನಂತರ ಇನ್ನೂ ಸ್ವಲ್ಪ ದಪ್ಪ ಇದೆ. ತಿನ್ನೋದಕ್ಕೆ ಬಾಯಿಗೆ ಸೊಗಸಾಗಿ ಗೋಧಿ ನುಚ್ಚು ಸಿಗೋದ್ರಿಂದ ಖಂಡಿತ ಉಪ್ಪಿಟ್ಟು ತಿಂತಕ್ಕಂಥ ಅನುಭವನೇ ಚೇಂಜ್ ಆಗುತ್ತೆ, ಅದಂತೂ ಗ್ಯಾರಂಟಿ. ಆದ ಕಾರಣ ಈ ರೀತಿಯಾದಂಥ ಆರೋಗ್ಯಭರಿತವಾದಂಥ ಉಪ್ಪಿಟ್ಟು ಬಹಳ ಸೂಕ್ತ. ಅದರಲ್ಲೂ ಈ ಸಕ್ಕರೆ ಅಂಶ ಹೆಚ್ಚು ತಿನ್ನಲ್ಲ ಅನ್ನೋರಿಗೆ ಇದು ಒಂದು ವರದಾನವಾದಂಥ ಉಪ್ಪಿಟ್ಟು ಅಂತಲೇ ಹೇಳ್ಬೋದು. ಡಯಟ್ ಮಾಡೋರಿಗೂ ಬಹಳ ಹೆಲ್ಪ್ ಆಗ್ತಕ್ಕಂಥ ಉಪ್ಪಿಟ್ಟಿದು. ಹಾಗೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಗೋಧಿ ನುಚ್ಚಿನ ಉಪ್ಪಿಟ್ಟನ್ನ ತಯಾರು ಮಾಡೋದು ಅಂತ. ನಾವೇನೇನೋ ಪದಾರ್ಥಗಳಾಗಿ ಮಾಡಿದ್ದೀವಿ, ತಮ್ಮ ಇಚ್ಛಾನುಸಾರ ಏನು ಪದಾರ್ಥಗಳು ಬೇಕಾದರೂ ಏರುಪೇರು ಮಾಡ್ಕೋಬೋದು. ಇವತ್ತು ಈ ವಿಡಿಯೋ ಮೂಲಕ ನಾ ಮಾಡಿ ತಿಳಿಸಿದಂಥ ಗೋಧಿ ನುಚ್ಚಿನ ಉಪ್ಪಿಟ್ಟು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.